ಬೀಚಲ್ಲಿ ಒಂದು ಸ್ಟಾಪ್ ಕೊಡುವಂಥದ್ದು ಸಂಪ್ರದಾಯ. ಒಂದು ಟೀ ಸ್ಟಾಪ್ ಈ ಪ್ಲೇಸಲ್ಲಿ ಅನ್ಎಕ್ಸ್ಪ್ಲೇನೇಬಲ್ ಅಪ್ಪ. ರೆಡ್ ಅಲರ್ಟಲ್ಲಿದೆ ಮೋಸ್ಟ್ಲಿ ಉಡುಪಿ, ರೆಡ್ ಆರ್ ಆರೆಂಜ್ ಅಲರ್ಟ್. ಹೆವಿ ಮಳೆ ಗೈಸ್, ಹೆವಿ ಅಂದರೆ ಹೆವಿ. ರೋಡೇ ಕಾಣ್ತಾ ಇಲ್ಲ. ಫುಲ್ ಕವರ್ ಆಗ್ಬಿಟ್ಟಿದೆ ಫಾಗಲ್ಲಿ. ಹಾಯ್ ಗೈಸ್, ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ನಮ್ಮದು ಬೈಕಲ್ಲಿರೋ ಪ್ರಾಬ್ಲಮ್ ಅಂತೂ ಕಮ್ಮಿ ಆಗೋದೇ ಇಲ್ಲ ಗುರು. ಊರಿಗೆ ಬಂದ ತಕ್ಷಣ ಈ ಸ್ಪೀಡೋಮೀಟ್ರ್ ಒಂದು ವರ್ಕ್ ಆಗೋ ಸ್ಟಾಪ್ ಆಗಿಬಿಡುತ್ತೆ. ಸ್ವಲ್ಪ ಕೆಸರು ಸಾಕು, ಸ್ಪೀಡೋಮೀಟ್ರೇ ವರ್ಕ್ ಆಗೋಲ್ಲ, ABS ವರ್ಕ್ ಆಗೋಲ್ಲ. ಸೊ ಹಾಗೆ ಟಾಪಿಕ್ ಬಂದರೆ ಇವತ್ತು ಜೋಗದ ಕಡೆ ಹೊರಟಿದ್ದೀವಿ. ಸೊ ಸ್ವಲ್ಪ ಲೇಟಾಗಿದೆ, ಬೇಗ ಹೋಗ್ಬೇಕಿತ್ತಿನ್ನು, ಬಟ್ ಫೈನ್. ಇವಾಗ ನಮ್ಮ ಪೃಥ್ವಿನ ಮೀಟ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತೀವಿ. ಇದೇ ಒಂದು ರೀಸನ್ಗೆ ನಂದು ಕಿಲೋಮೀಟ್ರ್ ಕೌಂಟೇ ಆಗೋಲ್ಲ. ಎಷ್ಟೋ ಹಂಡ್ರೆಡ್ಸ್ ಆಫ್ ಕಿಲೋಮೀಟ್ರ್ ಹಿಂಗೆ ಹೋಗ್ಬಿಟ್ಟಿದೆ. ಸೊ ಇವಾಗ ನಮ್ಮದು ಓಡೋ ಬ್ಲಿಂಕ್ ಆಗ್ತಾಯಿದೆ. ಏನಕ್ಕಂದರೆ ನಾನು ಓಡಿಸ್ತಾ ಇದ್ದೀನಿ ಗಾಡಿ, ಬಟ್ ಕಿಲೋಮೀಟ್ರ್ ಕೌಂಟ್ ಆಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ ಹತ್ರನೂ ಗಾಡಿ ಇದೆ RTR, ಬಟ್ ಯಾರಿಗೂ ಇಂಥೊಂದು ಪ್ರಾಬ್ಲಮ್ ಬಂದಿಲ್ಲ. ನನಗೆ ಸಿಕ್ಕಿರೋ ಫೀಸೇ ಈ ಡಿಫೆಕ್ಟಿವ್ ಫೀಸ್ ಅನಿಸ್ತಾ ಇದೆ. ಏನಕ್ಕಂದರೆ ನನಗೆ ಬಂದಿರೋ ಇಶ್ಯೂ ಒಂದಲ್ಲ ಎರಡಲ್ಲ ಗುರು. ಅವ್ರಿಗೂ ಗೊತ್ತಿದ್ದು ಮಾಡ್ತಾರೆ ಅಂತಲ್ಲ, ಬಟ್ ಆದ್ರೂ ಈ ಸರ್ವಿಸ್ ಸೆಂಟರ್ ಅವರು ನೀವು ಪ್ರಾಬ್ಲಮ್ ಇದೆ ಅಂತ ಹೋದರೆ ಅಕ್ಸೆಪ್ಟೇ ಮಾಡಲ್ಲ ಅದು ಅವ್ರ ಪ್ರಾಬ್ಲಮ್ ಅಂತ. ಅದು ದೊಡ್ಡ ಇಶ್ಯೂ. ಫಸ್ಟ್ ಆಫ್ ಆಲ್ ಅವ್ರ ಸರ್ವಿಸ್ ನೆಟ್ವರ್ಕ್ ತುಂಬ ಇದೆ, ಆದರೆ ಒಬ್ಬ ಮೆಕ್ಯಾನಿಕ್ ನೆಟ್ಗಿಲ್ಲ. ರೀಸೆಂಟಾಗಿ ನಾನು TVS ಸರ್ವಿಸ್ ಸೆಂಟರ್ ಕೊಟ್ಟಿದ್ದೆ ಬೆಂಗಳೂರಲ್ಲಿ. ಅವನಿಗೆ ಇದು ಕ್ಲಚ್ ಫ್ರೀ ಪ್ಲೇ ಇಡೋಕ್ಕೆ ಗೊತ್ತಿಲ್ಲ, ಫುಲ್ ಟೈಟ್ ಮಾಡಿಟ್ಟವನೇ. ನಾನು ಮತ್ತೆ ರೂಮಿಗೆ ಬಂದು ನಾನು ಸರಿ ಮಾಡ್ಕೊಂಡಿದ್ದು. ಏನು ಹೇಳೋದು ಗುರು, ಮಾತಾಡಿದರೆ ಗಾಂಜಾಲಿ ಮಾಡ್ತಾರೆ, ಏನು ಹೇಳೋಕ್ಕಾಗಲ್ಲ. ಆದರೂ TVS ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬೈಕ್ದು. ಫೀಸ್ ಡಿಫೆಕ್ಟಿವ್ ಇರ್ಬೋದು, ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದರೆ ಇದು ಸರಿ ಆಗಿರೋದು. ಆದರೆ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ TVS, ಎಸ್ಪೆಷಲಿ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸಿಂದ. ಇಷ್ಟರೊಳಗಡೆ ತುಂಬ ಸಲ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕನ್ಸ್ಯೂಮರ್ ಕೋರ್ಟ್ ತನಕ ಹೋಗಿದೆ ನನ್ನ ಕೇಸ್. ಆದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅನ್ನೋದಕ್ಕಿಂತ ಅವ್ರ ಹತ್ರ ಮೆಕ್ಯಾನಿಕ್ಸೇ ಇಲ್ಲ ಕರೆಕ್ಟಾಗಿ ಸರಿ ಮಾಡಿಸೋದಕ್ಕೆ. ಏನು ಹೇಳೋಣ. ಒಂದು ಫನ್ ಪಾರ್ಟ್ ಅಂದರೆ, ಮುಂಚೆ ಬೈಕೆಲ್ಲ ಸರಿ ಇರಬೇಕಾದ್ರೆ 50-60 ಹೋಗಬೇಕಾದ್ರೆ ಹೆದರ್ಕೊತಾ ಇದ್ದೆ. ಇವಾಗ ಲಿಟ್ರಲಿ ಏನೂ ವರ್ಕ್ ಆಗ್ತಾ ಇಲ್ಲ. ಅಂದರೆ ಸ್ಪೀಡೋ ವರ್ಕ್ ಆಗ್ತಾ ಇಲ್ಲ, ಬೈಕ್ ಸಿಸ್ಟಮ್ ಪ್ರಕಾರ ABS ವರ್ಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ 90+ ಹೋಗ್ತಾಯಿದ್ದೀನಿ ನನಗೆ ಅಂದಾಜು ಪ್ರಕಾರ. ಗೊತ್ತಿಲ್ಲ ದೇವರೇ, ಓವರ್ ಕಾನ್ಫಿಡೆನ್ಸು ಎಲ್ಲಿಗೆ ತಗೊಂಡೋಗುತ್ತೆ ಅಂತ. ಇಲ್ಲಿಂದ ಮತ್ತೆ ಭಟ್ಕಳ ಹೋಗಿ ಅಲ್ಲಿಂದ ಹೋಗ್ತಾಯಿದ್ದೀವಿ. ನಮ್ಮೂರ ಕಡೆ ರೈಡ್ ಅಂದರೆ ಹೀಗೆ, ಫುಲ್ ಗದ್ದೆ, ಇದ್ರ ಮಧ್ಯ ಬೈಕ್ಗೆ ಯಾವಾಗ ರೆಡ್ ಲೈನ್ ಮಾಡಬೇಕು, ಯಾವ ಗೇರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಬೈಕ್ ಓಡ್ತಾ ಇದೆ, ಬಟ್ ಅದರಲ್ಲಿ 0 ಇದೆ ಸ್ಪೀಡೋಮೀಟ್ರಲ್ಲಿ. ಹಾಗೆ ಇದು ಸ್ಪೀಡೋಮೀಟ್ರ್ ವರ್ಕ್ ಆಗೋದು ಹಾಲ್ ಎಫೆಕ್ಟ್ ಸೆನ್ಸರಿಂದ, ಆಯಿತಾ. ಅದು ಮ್ಯಾಗ್ನೆಟಿಕ್ ಪವರ್ ಮೇಲೆ ವರ್ಕ್ ಆಗುತ್ತೆ. ನನಗೆ ಎಷ್ಟು ಡೌಟ್ ಆಗ್ತಾಯಿದೆ ಅದ್ರ ಪ್ರಕಾರ ಅದ್ರ ಮ್ಯಾಗ್ನೆಟಿಕ್ ಪವರ್ ಕಮ್ಮಿ ಆಗಿಬಿಟ್ಟಿದೆ ಸೆನ್ಸರ್ದು. ಸೊ ಹಾಗಾಗಿ ಈ ರೀತಿ ಆಗ್ತಾಯಿದೆ ಅಂದ್ಕೊತೀನಿ. ಇಲ್ಲಾಂದರೆ ಸಣ್ಣ ಪುಟ್ಟ ಕಸ ಎಲ್ಲ ಬಂದರೆ ಅದು ವರ್ಕ್ ಆಗಬೇಕು. ಇದು ನಾನು ಊರಿಗೆ ಬಂದ ತಕ್ಷಣ ಮಳೆ ನೀರೆಲ್ಲ ತಾಗ್ಬಿಟ್ಟು, ಕೆಸರೆಲ್ಲ ತಾಗ್ಬಿಟ್ಟು ಅದರಲ್ಲಿರೋ ಸ್ವಲ್ಪ ಮ್ಯಾಗ್ನೆಟಿಕ್ ಪವರು ವರ್ಕ್ ಆಗೋಲ್ಲ. ಈ ರೈಡಲ್ಲಂತೂ ಸರಿಯಾಗೋದು ಕಷ್ಟ. ಮೇ ಬಿ ನಾಳೆ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅವ್ರ ಹತ್ರ ಐಟಮ್ ಸ್ಟಾಕ್ ಇದ್ದರೆ ನೋಡಬೇಕು. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಾನು ಜೋಗ್ ಫಾಲ್ಸ್ಗೆ ತುಂಬ ಹತ್ತಿರ ಇದ್ದೀನಿ. ಆದರೆ ಅನ್ಫಾರ್ಚುನೇಟ್ಲಿ ಇನ್ನೂ ಜೋಗ್ ಫಾಲ್ಸ್ಗೆ ಹೋಗಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಳೆಗಾಲದ ಬೀಚ್ ಗುರು. ಹಾಕೋ, ಮುಂದೆ ಹಾಕೋ.
ಬೀಚಲ್ಲಿ ಒಂದು ಸ್ಟಾಪ್ ಕೊಡುವಂಥದ್ದು ಸಂಪ್ರದಾಯ. ಏನೋ ಒಂಥರ ಚಂದ ಬೀಚ್. ಮುಂದೆ ಟೀ ಶಾಪ್ ಇತ್ತಾ? ಟೀ ಶಾಪ್ ಯಾವುದಿತ್ತಾ? ನನಗೂ ಅದೇ ತೋರ್ತಾ ಇಲ್ಲ ಈಗ. ಮಳಿ ಅಂತ ಅಲ್ಲೋ ಅಲ್ಲೇ ಸ್ಟಾಪ್ ಹಾಕು ಅನ್ಕಂಡೆ ಇದ್ರೆ. ಇಲ್ಲಿಯಾ ಒಂದು ಟೀ ಸ್ಟಾಪ್ ಈ ಪ್ಲೇಸಲ್ಲಿ. ನಮ್ಮದೊಂದು ಟೀ ಶಾಪ್ ಇತ್ತು, ಕಾಣ್ತಾನೆ ಇಲ್ಲ, ಎಲ್ಲೋಯ್ತು ಗೊತ್ತಿಲ್ಲ. ಮಳೆ ಅಂತ ತೆಗ್ದುಬಿಟ್ಟಿದ್ದಾರಾ? ನೋ ಐಡಿಯಾ. ಹಾಕು. ಹಾಯ್ ಗೈಸ್, ಆಯಿತು ನಮ್ಮ ಟೀ ಬ್ರೇಕ್. ಬಟ್ ಜೋಗಲ್ಲಿ ವ್ಯೂ ಏನೂ ಇರಲ್ಲ ಅನ್ಕೊತೀನಿ, ಅದೊಂದು ಸ್ಯಾಡ್ ಪಾರ್ಟ್. ಇವಾಗ ಫುಲ್ ಫಾಗಿ ಇದ್ರೆ ಏನು ಕರ್ಮ ಗುರು. ಪೆಟ್ರೋಲ್ ಟ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ಸ್ದೆ, ಸ್ಪೀಡೋಮೀಟ್ರ್ ವರ್ಕ್ ಆಗ್ತಾಯಿದೆ. ಅನ್ಎಕ್ಸ್ಪ್ಲೇನೇಬಲ್ ಅಪ್ಪ. ಟಿ ವಿ ಎಸ್ ನಿನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ನಿನಗೆ ಗೊತ್ತು ಏನು ಮಾಡಿದ್ಯಾ ಅಂತ. ರೆಡ್ ಅಲರ್ಟಲ್ಲಿದೆ ಮೋಸ್ಟ್ಲಿ ಉಡುಪಿ, ರೆಡ್ ಆರ್ ಆರೆಂಜ್ ಅಲರ್ಟ್. ಪ್ರತಿ ಸಲ ನಾನು ಊರಿಗೆ ಬಂದಾಗ ಯಾವುದಾದ್ರೂ ಒಂದು ಅಲರ್ಟ್ ಇರುತ್ತೆ ಗುರು. ಏನು ಬೆಂಗಳೂರಿಂದ ಬರಬೇಕಾದ್ರೆ ಅಲರ್ಟ್ ತಗೊಂಡು ಬರ್ತೀನಿ ನಾನು. ನಮ್ಮದು ಕ್ಯಾಮ್ರಾದ ಬ್ಯಾಟ್ರಿ ಹೋಗಿತ್ತು, ಇವಾಗ ಚೇಂಜ್ ಮಾಡಿಕೊಂಡೆ. ಒಂದು 80 ಕಿಲೋಮೀಟ್ರು ರೀಚ್ ಆಗಿಬಿಡ್ತೀವಿ ಜೋಗ. ಹಾಗೆ ಇಲ್ಲಿ ಭಟ್ಕಳ ಹೋಗಿಲ್ಲ ನಾವು, ಭಟ್ಕಳಕ್ಕಿಂತ ಹಿಂದೆ ಒಂದು ರೈಟ್ ತಗೊಂಡ್ವಿ. ಅಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಮಳೆಗಾಲದಲ್ಲಿ ಮ್ಯಾಪ್ ಹಾಕೋದು ತುಂಬ ರಗಳೆ. ಈ ಫೋನ್ಗೆ ಇದು ಕವರ್ ತೊಗೊಂಡ್ರೆ ಈ ಥರ ಫಾಗ್ ಕಟ್ಕೊಂಡು ಬಿಡುತ್ತೆ ಸ್ವಲ್ಪ ನೀರು ಹೋದ್ರೂ. ಫುಲ್ ಕರ್ವಿ ರೋಡ್ಸ್ ಆ್ಯಂಡ್ ನಮ್ಮ ಘಾಟ್ ಸೆಕ್ಷನ್ ಹೆಂಗಿದೆ, ಆಗುಂಬೆ, ಹುಲಿಕಲ್ ಆ ಥರನೇ ಫೀಲ್ ಆಗ್ತಾಯಿದೆ. ಬಟ್ ರೋಡ್ ತುಂಬ ಕೆಟ್ಟದಾಗಿದೆ ಅಷ್ಟೇ. ಹೆವಿ ಮಳೆ ಗೈಸ್, ಹೆವಿ ಅಂದರೆ ಹೆವಿ. ರೋಡೇ ಕಾಣ್ತಾ ಇಲ್ಲ. ಇವಾಗ ಜೋಗ್ ಹೋದ್ರೂ ಜೋಗಲ್ಲೂ ಏನು ಕಾಣಲ್ಲ, ಅದು ಬೇರೆ ವಿಷಯ. ಬಟ್ ಓಕೆ. ಆದರೆ ಇಲ್ಲಿ ಲಾಸ್ಟ್ ಟೈಮ್ ಕುದುರೆ ಮುಖ ಅಲ್ಲೆಲ್ಲ ಈ ಥರ ನೋಡಿದ್ದೀವಿ, ರೋಡ್ ಕಾಣದೇ ಇರೋಷ್ಟು ಮಳೆ. ಬಟ್ ಈ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಅರೆ ರೋಡ್ ಹೋಗಿದೆ, ಹೊಂಡ ಖಂಡಿ ಏನೂ ಕಾಣ್ತಾ ಇಲ್ಲ. ಹೆಲ್ಮೆಟ್ ಒಳಗಡೆ ಏನೂ ಕಾಣ್ತಾ ಇಲ್ಲ ನನಗೆ. ಇವ್ರು ಕೊಟ್ಟಿರೋ ಫಾಗ್ ಫಿಲ್ಟ್ರು ಅಷ್ಟಕ್ಕಷ್ಟೇ ಇದೆ. ಆದರೂ ಇದೊಂಥರ ಮಜಾ, ಈ ಥರ ರೋಡಲ್ಲಿ ಈ ಥರ ಮಳೆಯಲ್ಲಿ ಗಾಡಿ ಓಡಿಸೋದು. ಎಲ್ಲ ಅಡ್ವೆಂಚರ್ ಬೈಕ್ ಬೇಕು. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಲಿಸಿದ್ವಿ. ಇನ್ನೊಂದು ಜೋಗ್ 50 ಕಿಲೋಮೀಟ್ರ್ ಇದೆ. ಬಟ್ ದರಿದ್ರದ್ದು ನಮ್ಮ ಬೈಕ್ದು ಸೆನ್ಸರ್ ಇವಾಗ ಮತ್ತೆ ಹಾಳಾಗಿದೆ. ಹಾಗೆ ತುಂಬ ಕರ್ವ್ಸ್ ಇದೆ ಅಂತ ಇದ್ದಾರೆ ರೋಡಲ್ಲಿ. ಹೋಪ್ ಸೇಫಾಗಿ ರೀಚ್ ಆಗ್ತೀವಿ ಅಂದ್ಕೊತೀನಿ. ವ್ಯೂವೆಲ್ಲ ಮಸ್ತಾಗಿದೆ, ಬಟ್ ಗೊತ್ತಿಲ್ಲ ಜೋಗ್ ಕಾಣುತ್ತಾ ಇಲ್ವಾ ಅಂತ. ಅದು ಫಾಲ್ಸ್ ಇದೆ, ಯಾವುದು ಸೈಡ್ ಕಾಕೋಣ. ಮತ್ತೆ ABS ಆಫ್ ಆಯ್ತು ಮಾರ್ರೆ ಸಾವು. ಮತ್ತೆ ABS ಆಫ್ ಆಯ್ತು ಆಗಳಿಂದ. ತಿಂಡಿ ತಿಂದ್ರ ಮೇಲೆ ABS ಆನ್ ಇಲ್ಲ. ಮತ್ತೆ ಹೆಂಗೋ ಬತ್ತಿದೆ ಕಣ್ಣು ಮುಚ್ಕೊಂಡು. ಸೀಳು ಕಡಿಮೆ ತಿಂಗಳಿಲ್ಲ. ಸರಿ, ಇನ್ನು 40 ಕಿಲೋಮೀಟ್ರ್ ಇತ್ತು. ಇನ್ನು ರೋಡೇ ಸಾಗುದಿಲ್ಲಲ್ಲ.
ಹಾಂ ಫಾಲ್ಸಲ್ಲಿ ಹೋಗಿ ಮುಂದೆ ಇಲ್ಲ ಆಗಿದೆ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ನೀರು ಜಾಸ್ತಿ ಇದೆ, ಗೇಟ್ ಓಪನ್ ಮಾಡಿ. ಹಾಂ, ಅದಕ್ಕೆ ಹೇಳ್ತೀನಿ, ಜಾಸ್ತಿ ಇದೆ, ವೆಯ್ಟ್ ಮಾಡಿ ನೋಡಿ. ಅಂತ ತೋರುವುದಿಲ್ಲಲ್ಲ. ಅದೇ ಒಂದು ಮಾತ್ರ ಏನೂ ಇಲ್ಲ. ಫುಲ್ ಕವರ್ ಆಗಿಬಿಟ್ಟಿದೆ ಫಾಗಲ್ಲಿ. ಬಸ್ ಎಂತ ಬಸ್ ಇದು? ಬ್ರಿಟಿಷ್ ಬಂಗ್ಲೆ. ಫೈನಲಿ ಎಷ್ಟು ಟೈಮ್ ಇದು. ಹಾಯ್ ಗೈಸ್, ಇವತ್ತಿನ ವ್ಲಾಗು ಜೋಗ ಮುಟ್ತಾ ಇರಬೇಕಾದ್ರೇ ನನ್ನ ಮೈಕ್ ಸ್ಟಾಪ್ ಆಗಿತ್ತು ವರ್ಕ್ ಆಗೋದು. ಅದರಿಂದ ಮುಂದೆ ಏನು ವ್ಲಾಗ್ ಮಾಡಿಲ್ಲ, ಆದರೆ ಅದ್ರ ಕತೆ ಹೇಳ್ಬೋದು. ಫಸ್ಟ್ ವ್ಯೂ ಪಾಯಿಂಟ್ಗೆ ಹೋಗಿದ್ವಿ, ಅದರ ವೀಡಿಯೋ ಸಹ ಇರುತ್ತೆ. ಅಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ, ಫುಲ್ ಫಾಗ್ ಇತ್ತು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟು 1 ಅವರ್ ವೆಯ್ಟ್ ಮಾಡಿದ್ವಿ. ನಂತರ ಹೊರಗಡೆ ಬಂದು ಕೇಳಿದ್ವಿ ಇನ್ನೊಂದು ವ್ಯೂ ಪಾಯಿಂಟ್ಗೆ ಫಸ್ಟು ಆಟೋದವರು 250 ರುಪೀಸ್ ಪರ್ ಹೆಡ್ ಆಗುತ್ತೆ, ಲಾಕ್ ಮಾಡಿಬಿಟ್ಟಿದ್ದಾರೆ ಹಂಗೆ ಅಂದರು. ಬಟ್ ಸ್ಟಿಲ್ ಹೋದ್ವಿ. ಅದು ಬ್ರಿಟಿಷ್ ಪ್ಯಾಲೇಸ್ ವ್ಯೂ ಪಾಯಿಂಟು. ಅಲ್ಲಿಂದ ಮಾತ್ರ ಮಸ್ತಾಗಿತ್ತು, ಮೆಸ್ಮರೈಸಿಂಗ್ ಆಗಿತ್ತು. ಅದನ್ನು ಸಹ ಹಾಕಿರ್ತೀನಿ ವಿಡಿಯೋದಲ್ಲಿ, ನೀವು ನೋಡಿರ್ತೀರ ಆಲ್ರೆಡಿ. ಸೊ ನಂತರ ಇನ್ನೊಂದು ನಮ್ಮ ಮುಂಗಾರು ಮಳೆ ಶೂಟಿಂಗ್ ಏನಾಗಿದೆ ಆ ಸ್ಪಾಟ್ಗೆ ಹೋಗಿದ್ವಿ. ಆದರೆ ಅಲ್ಲಿ ಫೆನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಏನಕ್ಕಂದ್ರೆ ಅಲ್ಲೊಂದು ಹೋಟ್ಲಿತ್ತು, ಅದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಇವಾಗ. ಅದರಿಂದ ಫೆನ್ಸ್ ಎಲ್ಲ ಹಾಕ್ಬಿಟ್ಟು ಯಾರನ್ನೂ ಬಿಡ್ತಾ ಇಲ್ಲ. ಆದರೆ ಫೆನ್ಸಿಂದ ಈಚೆ ನಿಂತ್ಕೊಂಡು ನೋಡ್ಬೋದು. ಸೊ ಮೊಬೈಲ್ ಏನೇನೋ ಕಟ್ಬಿಟ್ಟು ಸರ್ಕಸ್ ಮಾಡಿಬಿಟ್ಟು ವಿಡಿಯೋ ತೆಗ್ದಿದ್ದೀವಿ, ಆದರೆ ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಆದರೆ ಈ ಪ್ಯಾಲೇಸ್ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಮೇನ್ ವ್ಯೂ ಪಾಯಿಂಟಲ್ಲಿ ಫುಲ್ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ಲಿಲ್ಲ. ಮೇನ್ ವ್ಯೂ ಪಾಯಿಂಟಲ್ಲಿ ನಾರ್ಮಲಿ 4 ಕಾಣಿಸುತ್ತಂತೆ, ಮೀನ್ಸ್ ರೋವರ್, ರಾಣಿ, ರಾಕೆಟ್, ರಾಜ ಎಲ್ಲನೂ. ಆದರೆ ಪ್ಯಾಲೇಸ್ ವ್ಯೂ ಪಾಯಿಂಟಲ್ಲಿ ಮೋಸ್ಟ್ಲಿ ರಾಜ ಕಾಣಿಸಲ್ಲ, ಮತ್ತು ಮೂರಿರೋದೇನು ಕಾಣಿಸುತ್ತೆ. ಸೊ ಬಟ್ ಆ 3 ಏನು ಕಂಡಿದ್ವಿ ಅದು ಚೆನ್ನಾಗಿತ್ತು. ಸೊ ಇದೇ ಎಷ್ಟು ವ್ಲಾಗ್. ಅದೇ ರೀತಿ TVS ಇಶ್ಯೂ ಇನ್ನೂ ಸಾಲ್ವ್ ಆಗಿಲ್ಲ, ಅವಾಗವಾಗ ಸಾಲ್ವ್ ಆಗುತ್ತೆ, ಮತ್ತೆ ಬರ್ತಾಯಿದೆ. ಆಲ್ಮೋಸ್ಟ್ 200+ ಕಿಲೋಮೀಟ್ರು ಹೀಗೆ ಓಡಿಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಬರಬೇಕಾದ್ರೆ ಇನ್ನೊಂದು ಇಶ್ಯೂ ಆಯಿತು. ಗೂಗಲ್ ಮ್ಯಾಪ್ ಹಾಕ್ಬಿಟ್ವಿ, ಅದು ನಾವು ಬಂದಿರೋ ರೂಟ್ ತೋರಿಸೋದು ಬಿಟ್ಟು ಹೊನ್ನಾವರ್ ಮೇಲೆ ಹೊಸ ರೂಟ್ ತೋರಿಸ್ತು. ಸೊ ಆಲ್ಮೋಸ್ಟ್ ಅರೌಂಡ್ 30 to 40 ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಿಬಿಟ್ಟು ಬರಬೇಕಾಯ್ತು. ಘಾಟ್ ಹೆಸರೇನೋ ಹೇಳಿದರು, ಮಾವಿನಗುಂಡಿ ಘಾಟ್ ಥ್ರೂ ಬಂದ್ವಿ. ಸೊ ಅದರಿಂದ ಲೇಟ್ ಆಗಿಬಿಟ್ಟಿದೆ. ಇನ್ನು ಕುಂದಾಪುರ ಕಡೆ ಹೋಗ್ತಾ ಇದ್ದೀವಿ. ಇನ್ನು 31 ಮಿನಿಟ್ಸ್, ಅರೌಂಡ್ 30 ಕಿಲೋಮೀಟ್ರ್ ಇದೆ ಕುಂದಾಪುರ. ಸೊ ಇದೇ ಇಷ್ಟು ಇವತ್ತಿನ ವ್ಲಾಗ್ನಲ್ಲಿ. ಆದಷ್ಟು ಶಾರ್ಟಾಗಿ ಇಟ್ಬಿಟ್ಟು ಇದನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ, ಆದರೆ ಮುಂದೆ ಮತ್ತೆ ರೆಕಾರ್ಡ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಈ ಬೈಕ್ನ ಒಂದು ಇಶ್ಯೂನ ಸಾಲ್ವ್ ಮಾಡಬೇಕು. ಸೊ ಸಿಗ್ತೀನಿ ಮತ್ತೆ, ಬಾಯ್.